ಕಪಿತಾಂಬರವ ನೋಡುವ ತನಯದಿ ರಾಮಗಿಂತ ಕಪಿತಾಂಬರವ ನೋಡುವ ತನಯದಿ ಲೆಂತೋ ವಾಚಿತಲೆಂತೋ ರಾಮ ಮನೆಯಲ್ಲಿ ಅಮೃತ ಅಲ್ಲ ಭೋಜನ ಬಾಳ್ಪ ಕಲ್ಲಗೆ ಮನೆಯಲ್ಲಿ ಅಮೃತ ಅಲ್ಲ ಭೋಜನ ಬಾಳ್ಪ ಕಲ್ಲಗೆ ಒಲದ ಕಲ್ಲಮೂಲಾದಿಗಳಂ ಎನ್ನುವಂತಾಯ್ತೆ ರಾಮ 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 ಅಯ್ಯೋ ರಾಮಚಂದ್ರ ಕಪಿತಾಂಬರಗಳನ್ನು ನೋಡುತ್ತಿದ್ದ ನೀನು ಇನ್ನು ಮುಂದೆ ನಾರು ಬಡಿಯನ್ನುಟ್ಟು ಅರಣ್ಯದಲ್ಲಿ ಅಲೆಯಬೇಕೆ? ಅರಮನೆಯಲ್ಲಿ ಅಮೃತಾನ್ನವನ್ನು ಭುಜಿಸಿದ್ದ ನೀನು ಇನ್ನು ಮುಂದೆ ಈ ನೀಚ ಕೈಕೆಯ ಪರಿಹಿಂದ ಅರಣ್ಯದಲ್ಲಿ ಕಂದ ಮೂಲಾದಿಗಳನ್ನು ತಿನ್ನುವಂತಾಯ್ತೆ ರಾಮ ರಾಮಚಂದ್ರ. ಅಬ್ಬಬ್ಬಾ, ಏತಕ್ಕಾಗಿ ಈ ರೀತಿ ಗೋಳಾಡುತ್ತೀವಿ? ಅಂದು ಸೂರ್ಯವಂಶದ ಸತ್ಯದ ಧ್ವಜವನ್ನು ಮೆರೆಸಿರುವ ಮಹಾನುಭಾವರು ನೀವು. ಅಂದು ಸತ್ಯ, ಧರ್ಮ, ನ್ಯಾಯ, ನೀತಿ ಎಲ್ಲವೂ ಸೂರ್ಯ ಚಂದ್ರನಂತೆಯೇ ಬೆಳಗುತ್ತಿತ್ತು. ಆದರೆ ಅಸತ್ಯ ಎಂಬ ಅಂಧಕಾರದಿಂದ ಇಡೀ ನಾಡಿಗೆ ನಾಡೆಲ್ಲ ಹಬ್ಬಿಸಿರುವೆ. ಎಲ್ಲಿ ಸುಮಂತ್ರ, ರಾಮನಲ್ಲಿ ರಾಮನನ್ನು ಕರೆಯಿಸು. ತಂದೆಯೇ, ಅರಣ್ಯವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡು ತಂದೆ. ನನ್ನ ಸಂಗಡ ಜಾನಕಿಯು ಲಕ್ಷ್ಮಣನೂ ಕೂಡ ಹೊರಟಿರುವರು. ಪೂಜ್ಯರಾದ ಮಾವನವರೇ. ರಾಮಚಂದ್ರ, ಈ ನಿರ್ಭಾಗ್ಯದ ಶರದರ ಉದರದಲ್ಲಿ ಏಕೆ ಜನಿಸಿದೆ? ಇವಳಿಂದ ವಂಚಕಳಲ್ದರಿಯದೆ ಇವಳಿಗೆ ಮಾತು ಕಟ್ಟು ಕೆಟ್ಟಲ್ಲ ರಾಮ. ಭಾರಿ ವೃತ್ತಲಾತಲಲ್ಲೂ ಅಭಿಮಾನ ಕರಿಗಳಲ್ಲದೆ ಈ ನಿನ್ನ ಕ್ರೋಧಾಭಿಜ್ವಾಲಗಳಿಂದ ನನ್ನನ್ನು ಸುಡುತ್ತಲ್ಲೇ ಭಾರಿ. ಆ ಬ್ರಹ್ಮನು ನಿನ್ನ ಹೃದಯಲ್ಲಿ ಕರಿಕರವೆಂಬುದನ್ನು ನವಲೇಶವಾದ ಬಿಡಲೇ ಕೈಗ. ರಾಮ, ರಾಮಚಂದ್ರ, ನಿನ್ನೆಲ್ಲವೆಂದಾಲು ಹೇಗೆ ಜೀವಿತಲಿ? ನೀನು ಸಿಂಹಾಸನವನ್ನೇರಲು ನಿಶ್ಚಯಿತ ಲಗ್ನವು ನಿನ್ನೆಲ್ಲ ಹಳ್ಳಕ್ಕೆ ಕಳಿಸುವಂತಾಯಿತೆ. ಗುರುಗಳಾಲೋಚಿಸಿದರು ಕಟ್ಟಿದ ಕಂಕಣವು ಅರಣ್ಯದಲ್ಲಿ ಕಲ್ಲ ಮೂಲಾದಿಗಳನ್ನು ತಿನ್ನುವಂತಾಯಿತೆ ರಾಮ. ಸಮಾಧಾನಗೊಳ್ಳಿರಿ. ಪೂಜ್ಯರಾದ ಮಾವನವರೇ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಿಗಳು ನನಗೊಬ್ಬನೇ ನೀನು ಸಹ ಅರಣ್ಯವಾಸಕ್ಕೆ ಹೊರಟುಯಾ? ಹೋಗಲಿ ಬಿಡಿ. ಅಯ್ಯೋ ಬಾರಿ, ಪತಿಗಾಗಿ ತನ್ನ ಜೀವವನ್ನೇ ಒಪ್ಪಿಸಲು ಸಿದ್ಧಳಿರುವ ತಾಯಿ. ಪತಿವ್ರತ ಶಿರೋಮಣಿಯಾದ ನಿನಗೆ ಪ್ರತಿಯಾಗಿ ನಾನು ಹೇಳಲು ಸಾಧ್ಯವಿಲ್ಲ. ಆ ದೈವವೇ ನಿನ್ನನ್ನು ರಕ್ಷಿಸಲಿ. ಜನಕ, ಅಣ್ಣ ಅತ್ತಿಗೆಯವರೊಂದಿಗೆ ಅರಣ್ಯವಾಸದಲ್ಲಿ ಭಾಗಿಯಾಗಿ ಅವರ ಸೇವೆಯನ್ನು ಮಾಡಿಕೊಂಡಿರುವ ಅನುಜ್ಞೆಯನ್ನು ಕೊಡು ಜನಕ. ಲಕ್ಷ್ಮಣ, ನಿನ್ನ ಮಾತೃ ವಾಚ್ಯವನ್ನು ನಾನು ಗ್ರಹಿಸಿದರು ಲಕ್ಷ್ಮಣ.
ಮುಖ್ಯವಾಗಿ ನೀವೆಲ್ಲರೂ ಕಾಡು ಪಾಲಾಗುವುದನ್ನು ನೋಡಿ ಸಂಕಟ ಪಡುವುದನ್ನು ನನ್ನ ಹಳೆಯಲ್ಲಿ ಬರೆಯಿತು ಲಕ್ಷ್ಮಣ. ನಿಂದಿಚ್ಛೆಯಂತೆ ಆಗಲಿ. ರಾಮಚಂದ್ರ ತಂದೆ, ಕಡೆಗೂ ಈ ಪಿಶಾಚಿಯು ತನ್ನ ಹಠವನ್ನೇ ಸಾಧಿಸಲಲ್ಲ. ಮಾರಿ ಮಕ್ಕಳಿರ ದಿವ್ಯ ಪೀತಾಂಬರ ನೋಡುತ್ತಿದ್ದ ನೀವುಗಳು ಜನಕ ಶಾಂತವಾಗಿ ನಾರು ಬಡಿಯಲ್ಲುಟ್ಟು ಇಲ್ಲೇ ಅರಣ್ಯದಲ್ಲಿ ಅಲೆಗೊಳ್ತಾ ಇದೆ. ತಂದೆ, ಸಮಾಧಾನ ಮಾಡಿಕೊಳ್ಳಿರಿ, ಸಮಾಧಾನಗೊಂಡು ಶಾಂತರಾಗಿ. ಅರಮನೆಯಲ್ಲಿ ಅಮೃತಾನ್ನವನ್ನು ಮುಂಜಿಸುತ್ತಿದ್ದ ನೀವುಗಳು ಇನ್ನು ಅರಣ್ಯದಲ್ಲಿ ಕಲ್ಲ ಮೂಲಾದಿಗಳನ್ನು ತಿನ್ನುವಂತಾ ಇದೆ. ರಾಮ, ಜನಕ, ರಾಮಚಂದ್ರ, ಲಕ್ಷ್ಮಣ ಭಕ್ತಿಯಿಂದ ಈ ರಾಜ್ಯ ವೈಭವಾದಿಯನ್ನು ತರುಣಿಯಾದ ಪತ್ನಿಯನ್ನು ಆಗಲಿ ಅರಣ್ಯಕ್ಕೆ ಹೊರಟಿರುವುದು ನಿನ್ನ ಸ್ಥಿರ ಸಂಕಲ್ಪ ಶ್ಲಾಘನೀಯವೇ ಸರಿ. ಮಂಗಳ ಸ್ವರೂಪಿಯಾದ ಸೀತಾ, ನೀನು ಸಹ ಅರಣ್ಯವಾಸಕ್ಕೆ ಹೊರಟಿರುವುದು ಈ ಅಯೋಧ್ಯ ರಾಜಲಕ್ಷ್ಮಿಯೇ ನಮ್ಮನ್ನು ಕೈ ಬಿಟ್ಟಾಯ್ತು. ಅಯ್ಯೋ, ಈ ಶ್ರೀಮಂತಗಳನ್ನಾಗಲಿ ನಾನು ಹೇಗೆ ಜೀವಿಸಲಿ? ತಂದೆ, ಶಾಂತರಾಗಿ. ಲಕ್ಷ್ಮಣ, ಇಲ್ಲ ಇಲ್ಲ, ನಾನು ಜೀವಿಸಿದಾರೆ, ನಾನು ಜೀವಿಸಿದಾರೆ, ನಾನು ಜೀವಿಸಲಾರೆ. ಕೈಕಾ ಕೈಕಾ, ನಿನಗೆ ಕೈ ಮುಗಿದು ಈಗಲೂ ಬೇಡಿಕೊಳ್ಳುವೆನು. ನನ್ನ ರಾಮಚಂದ್ರನ ಅರಣ್ಯವಾದವನ್ನು ಮಾತ್ರ ತಪ್ಪಿಸು. ನಿನ್ನ ಸೌಮಾಂಗಲ್ಯವನ್ನು ಕಾಪಾಡಿಕೋ. ಅನಾಥರಂತೆ ಅಡವಿ ಪಾಲಾಗುವ ಈ ನಿನ್ನ ಮುದ್ದು ಮಕ್ಕಳಲ್ಲೂ ಸ್ವಜೆಯನ್ನು ವಿಪತ್ತಿನಿಂದ ಪಾರು ಮಾಡಿ ಕೀರ್ತಿಯನ್ನು ಪಡೆ. ನಿನಗೆ ಬೇಕಾದ ಬೇರೆಯವರನ್ನು ಕೇಳು, ನಡೆಸಿಕೊಡುವುದು. ಕೈಕಾ, ಅಯ್ಯೋ, ಇದೊಳ್ಳೆ ಗೋಳಾಯ್ತಲ್ಲ ಪ್ರಾಣೇಶ್ವರ. ತಂದೆ, ಶಾಂತ. ಶಾಂತರಾಗಿ. ಆಡಿದ ಮಾತಿಗೆ ತಪ್ಪಿದ್ದಾರೆಂದು ಹೇಳಿಬಿಡಿ. ವಚನ ಭ್ರಷ್ಟರೆಂದು ಸುಮ್ಮನಾಗಿ ಬಿಡುತ್ತೆ. ಸುಮಂತ್ರ, ಮಹಾಪ್ರಭು, ರಾಮಚಂದ್ರನಿಗೆ 14 ವರ್ಷಗಳ ಬೇಕಾಗುವ ಸಕಲ ಸಂಪತ್ತುಗಳನ್ನು ಕಳುಹಿಸಿಕೊಡು. ರಾಮಚಂದ್ರನು ಅರಮನೆಯಲ್ಲಿ ಸುಖವಾಗಿದ್ದಂತೆ ಅರಣ್ಯದಲ್ಲಿಯೂ ಸುಖವಾಗಿರಲಿಕ್ಕಲ್ಲ. ನಿಲ್ಲ ಸುಮಂತ್ರ, ಇಲ್ಲಪ್ಪ ನಿಲ್ಲು. ಮಹಾರಾಣಿಯವರ ಏನು ಆಜ್ಞೆ ಮಾಡುವಂತಿದೆ. ಏನು ಹೇಳಿದ್ರಿ? ರಾಮಚಂದ್ರನ ಹಿಂದೆ ಈ ಅಯೋಧ್ಯೆ ಸಂಪತ್ತೆಲ್ಲವೂ ಆತನಿಂದ ಹೋದ್ರೆ ಕೆನೆ ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನ ಆಳ್ವಿಕೆ ಮಾಡಬೇಕು. ಕೂಡದು. ರಾಮಚಂದ್ರನಿಂದ ಏನೂ ಹೋಗಕೂಡದು. ಅಮ್ಮ, ಅರಣ್ಯವಾಸಕ್ಕೆ ಹೊರಟಿರುವ ನನಗೆ ಈ ರತ್ನಾಭರಣಗಳಿಂದ ಏನಾಗಬೇಕು ತಾಯಿ? ಅಲ್ಲವೇ ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಟಿರುವ ನಿನಗೆ ಈ ರತ್ನಾಭರಣಗಳ ಅವಶ್ಯಕತೆ ಆದರೂ ಏಕೆ? ನಾನು ನಿನ್ನ ನಾರುಮಡಿಯನ್ನು ಕೊಡುವೆನು, ಅದನ್ನೆಲ್ಲ ಕಳಚಿಡು. ಆಗಲಿ, ಕೊಡುತ್ತಾಯಿ. ರಾಮಚಂದ್ರ, ತೆಗೆದುಕೋ. ಲಕ್ಷ್ಮಣ, ನೀನು ಹೊರಟಿರುವೆಲ್ಲವೇ? ತೆಗೆದುಕೋ. ಕೊಡಮ್ಮ, ಕೊಡು. ನಮಗೆ ಕಷ್ಟಗಳನ್ನು ಸುಖಗಳನ್ನು ಕೊಡು. ನೀನಲ್ಲಿ ಮತ್ತಾರಿವರು? ಅಬ್ಬಬ್ಬಾ. ಸೀತಾ, ನಿಲ್ಲು ಕೈಕಾದೇವಿ. ರಾಮನು ನಾರುಮಡಿಯಮ್ಮ ಪ್ರೇಮದಿಂದುಡಲೆಂದು ಹೇಳಿದ ಕೆಳಗೆ ಈ ಬಾಮಿಂಗೇಕೆ ಕೊಡುವೆ, ಬಾಮಿಂಗೇಕೆ ಕೊಡುವೆ, ಆಕೆಯ ತವರು ಮನೆಯ ಭಾಗ್ಯವನ್ನು ಕೊಡುವೆ. ನಿಲ್ಲು ಕೈಕಾದೇವಿ. ರಾಮನೊಬ್ಬನೇ ವನವಾಸಕ್ಕೆ ಹೋಗಬೇಕೆಂಬುದಾಗಿ ಹೇಳಿ ಈಗ ಲಕ್ಷ್ಮಣನಿಗೂ ಸೀತೆಗೂ ನಾರುಮಡಿಯನ್ನು ಕೊಡುತ್ತಿರುವೆಯ. ಪತವ್ರತೆಯಾದ ಈಕೆಯ ಮನಸ್ಸನ್ನು ನಯಿಸಿದರೆ ನಿನ್ನ ವಂಶವೇ ನಿರಂಶವಾಗುವುದು. ಅಲ್ಲದೆ ಆಕೆಯು ಧರಿಸುವ ಆಭರಣಗಳೆಲ್ಲವೂ ನಿಮ್ಮ ಅಪ್ಪನ ಮನೆಯದೋ ಅಥವಾ ಜನಕ ಚಕ್ರವರ್ತಿಯದೋ? ಆಕೆಯ ತವರು ಮನೆಯ ಭಾಗ್ಯವನ್ನು ಕೊಟ್ಟು ಕಳಿಸಿದರೆ ಸರಿ, ಇಲ್ಲವಾದರೆ ಇದು ಘೋರವಾದ ಶಾಪವನ್ನು ಹಾಕುವೆನು.
ದಯಮಾಡಿ ಶಾಂತರಾಗಿ, ಕೋಪಿಸಲಾಗದು. ನನ್ನ ಸ್ವಾಮಿಯ ನಾರುಮಡಿಗಳನ್ನು ತೊಡುವಾಗ ನನಗೆ ಈ ವಸ್ತ್ರಾಭರಣಗಳ ವ್ಯಾಮೋಹವಿಲ್ಲ. ಮಾತೆಯವರ ಸಂತೋಷಕ್ಕೋಸ್ಕರ ಧರಿಸುವೆನು. ಅಗತ್ಯಕ್ಕೆ ತಕ್ಕಷ್ಟು ಆಭರಣಗಳನ್ನು ಕೊಟ್ಟರೆ ಅಷ್ಟೇ ಸಾಕು. ಅಮ್ಮ, ಕೊಡಿ ವಲ್ಕಲಗಳನ್ನು. ಜನಕ, ರಾಮಚಂದ್ರ, ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡಿ ತಂದೆ. ರಾಮಚಂದ್ರ, ಎಂತು ಕಳುವಲಿ ಸುತರ ಎಂತು ಕಳುವಲಿ ರಾಮಚಂದ್ರ, ಲಕ್ಷ್ಮಣ, ಎಲ್ತು ಕಳುವಲಿ ಸುತರ ಎಲ್ತು ಕಳುವಲಿ ಪೂಟಿದೋ ಮಲಗೆ ಬಲಿ ಬಲ್ಲಿದೋ ಚಿಂತೆ ಪೂಟಿದ ಮಲಗೆ ಬದಿ ಬಲ್ಲಿದ ಕಳುವಲಿ ಸುಂದರ ಎಲ್ತು ಕಳುವಲಿ ರಾಮ ಲಕ್ಷ್ಮಣ ಅಲ್ದ ಕಾಡಿಗೆ ಕಳುಹಿ ಎಲ್ತು ಜೀವಿಸಲಿ ಶಾಂತರಾಗಿ ತಂದೆ, ಶಾಂತರಾಗಿ. ಅಲ್ಪ ಕಾಡಿಗೆ ಕಳುಹಿ ಎಲ್ತು ಜೀವಿಸಲಿ ಎಲ್ತು ಕಳುಹಲಿ ಶಾಂತರಾಗಿ ತಂದೆ. ಸುಂದರ ಎಲ್ತು ಕಳುಹಲಿ ರಾಮ ಲಕ್ಷ್ಮಣ ಜನಕ
ಮಾತ ಕೇಳಿ ತುತರ ಅಡವಿಗಟ್ಟಿ ನಿಜ ಕೈಗೆ ಮಾತ ಕೇಳಿ ಹಡೆದ ತುತರ ಅಡವಿಗಟ್ಟಿ ಪಡುವ ಪಾಠ ನೋಡಲೆಂದು ಪಡುವ ಪಾಠ ನೋಡಲೆಂದು ಕಡಲು ಸಾತ್ಮಲಾದಯ್ಯೋ ಎಂದು ಕಳುವನೆ ಸುಧರ ತಂದೆ ಶಾಂತರಾಗಿರಿ. ಗುರುದೇವ, ಅರಣ್ಯಕ್ಕೆ ಹೊರಟಿರುವ ನಮ್ಮನ್ನು ಆಶೀರ್ವದಿಸಿ ಕಳುಹಿಸಿಕೊಡಿರಿ. ರಾಮಚಂದ್ರ ಕೃಷ್ಣ ಜನಕ ರಾಮಚಂದ್ರ ಜನಕ, ರಾಮಚಂದ್ರ ದಯ ಸಾಗರ ದಶರಥನೇ ಹೋಗಿ ಬರುವೆ ವೈ ದಯಾ ಪಿತಾ ದಯ ಸಾಗರ ದಶರಥನೇ ಹೋಗಿ ಬರುವೆ ವೈ ದಯಾವಿರಲಿ. ಕರೆಗೂ ಹೊರಟೆವರ ರಾಮ ರಾಮಚಂದ್ರ ಹೊರಟೆ ಹೋದಯ ನನ್ನನ್ನಗಲಿ ಹೊರಟೆ ಹೋದಯ ಕಲ್ಲ
ಮೋಹದ ಮಡಲಿಯ ಮಾತಿಗೆ ಮನಸೋತೋ ಮಾತಿಗೆ ಮನಸೋತೋ ಕಲ್ಲಲಿಲ್ಲದವ ಮತ್ತೆಲ್ಲೂ ನೋಡುವೆ ಕಲ್ಲಲಿಲ್ಲದವ ಮತ್ತೆಲ್ಲೂ ನೋಡುವೆ ಹೊರೆದೆಯ ಮರೆಲೆಯ ಅಯೋಧ್ಯೆಯ ಹೊರೆದೆಯ ರಾಮಚಂದ್ರ ತಂದೆಯ ಮರೆದೆಯ ಅಯೋಧ್ಯೆಯ ರಾಮಚಂದ್ರ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ 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 ಎಂಬ ಮಮ ಸ್ಮರಣೆಯಿಂದ ಕಣ್ಣೀರ ಸುರಿಸುವ ಪರಗಿನೆನೋ ಕಲ್ಲ ಕಣ್ಣೀರ ಸುರಿಸುವ ಪರಗಿನೆನೋ ಕಲ್ಲ ತೊರೆದೆಯ ಮರೆಲೆಯ ಅಯೋಧ್ಯೆಯ ತೊರೆದೆಯ ಈ ನಿಮ್ಮ ರೋದನೆಯನ್ನು ನಾನು ನೋಡಲಾರೆ. ರಾಮಚಂದ್ರ ತಂದೆಯ ಮರೆದೆಯ ಅಯೋಧ್ಯೆಯ ಬಂದು ತೊರೆದೆಯೇ ಬರಿದೋಯಿತೆ ಅರಮನೆ ಬರಿದಾಯಿತೆ ಅರಮನೆ ಅರಮನೆ ವಂಶಘಾತಕಿ ವಂಶದ ಕೀರ್ತಿ ಮೇಲೆ ಪುಷ್ಟಿಲ್ಲ ಲೋಕಾಭಿರಾಮನಾದ ಪುತ್ರನ ಮೇಲೆ ಅಭಿಮಾನವಿಲ್ಲ ಭೋಗ್ಯಲಕ್ಷ್ಮಿ ಅಂತಿರುವ ಭೋಗ್ಯಲಕ್ಷ್ಮಿ ಅಂತ ಸಜೆಯ ಮೇಲೆ ಅಭಿಮಾನವಿಲ್ಲ ಕೈಕಾ ವೃದ್ಧನಾದ ಲೋಕಾಭಿರಾಮ ಆದ ಈ ಕೈಕಾ ಮಣಿಹಾರವೆಂದು ಧರಿಸಿದೆ
ಆದೆಯು ಪಣೆಯಾಗಿ ಕಚ್ಚಿದಯಾ ಅಬ್ಬಬ್ಬಾ. ರಾಮ ರಾಮಚಂದ್ರ ಕಡೆಗೂ ಹೊರಟೆ ಹೋದಯ ಕಲ್ದ ಸಂಕಟ 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 ದಾಹ ದಾಹ ನೀರು 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 ಇದು ತಾಂಡವ ಮುನಿಯ ಶಾಪ ಇದು ತಾಂಡವ ಮುನಿಯ ಶಾಪು ಅಂದು ನಿನ್ನ ಮಗನಾದ ಶ್ರವಣನ್ನು ಕೊಲ್ಲಲಗೆ ನೀನಿತ್ತ ಶಾಪ ನೀನಿತ್ತ ಶಾಪ ಆದರೂ ಚಿಂತೆ ಇಲ್ಲ ಆದರೂ ಚಿಂತೆ ಇಲ್ಲ ನಾನಾಡಿದ ಸಾಕೇತಪರು ನಿಂದು ಶ್ಮಶಾನವನ್ನಾಗಿ ಮಾಡಿ ಹೋಗುತ್ತಿದ್ದೇನೆ ಶ್ಮಶಾನವನ್ನಾಗಿ ಮಾಡುತ್ತಿದ್ದೇನೆ ಅದು ಅದು ಸ್ವರ್ಗದಲ್ಲಿರುವ ದೇವತೆಗಳು ನನ್ನನ್ನು ಕೈ ಬೀಜಿ ಕರೆಯುತ್ತಿದ್ದಾರೆ ನನ್ನನ್ನು ಕೈ ಬೀಜಿ ಕರೆಯುತ್ತಿದ್ದಾರೆ ಇದೋ ಮುಂದೆ ರಾಮ ರಾಮಚಂದ್ರ ರಾಮ ರಾಮಚಂದ್ರ ರಾಮ ಹಬ್ಬಾ ಗೋಳಾಡಿದ್ದು ಆಯ್ತೆ. ಪ್ರಾಣೇಶ್ವರ ಹೇಳಿ, ಭರತನನ್ನು ಕರೆಯಿಸಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ನಾನು ರಾಮನನ್ನು ಕಳಿಸೋಣ ಎಂದರೆ ರಾಮ ಲಕ್ಷ್ಮಣ ಸೀತಾ ಎಲ್ಲರೂ ಹೋಗಿದ್ದಾಯ್ತು. ಇನ್ನ ಭರತ ಪ್ರಾಣೇಶ್ವರ ಪ್ರಾಣೇಶ್ವರ
ಶತ್ರುಘ್ನ, ಅಣ್ಣ ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಉಂಟಲ್ಲೋ, ದೂತನು ಬೇಗ ಸಮಾಚಾರವನ್ನು ತಂದನಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಾನು ಹೇಗೆ ತಿಳಿಸಲಿ ಶತ್ರುಘ್ನ? ನಾನು ಹೇಗೆ ತಿಳಿಸಲಿ? ಈ ನಿನ್ನೆ ರಾತ್ರಿ ಒಂದು ವಿಚಿತ್ರವಾದ ದುಸ್ವಪ್ನವಾಯಿತು. ನೀನು ಭಯಭೀತನಾಗುವೆನೆಂದು ಆ ವಿಚಾರವನ್ನು ನಿನ್ನಲ್ಲಿ ಹೇಳಲಿರಲಿಲ್ಲ. ಅದೇನಣ್ಣ ಅಂಥದ್ದು? ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಒಂದು ವಿಚಿತ್ರವಾದ ಶಬ್ದವು ಕೇಳಿತು. ಆ ಶಬ್ದವನ್ನೇ ಹಿಂಬಾಲಿಸಿಕೊಂಡು ಓಡಿದೆನು. ಹೋಗಿ ನೋಡುವಷ್ಟರಲ್ಲಿ ಪೂಜ್ಯ ಜನಕನು ಶ್ವೇತ ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ಕಾಪಾಡಲಾರೆಯ ಎಂದು ಕೂಗಿಕೊಂಡನು. ಜನಕನನ್ನು ಕಾಪಾಡಬೇಕೆಂದು ಓಡಿದೆನು, ಬಹುದೂರ ಓಡಿದೆನು. ಆಗ ನನಗೆ ಎಚ್ಚರವಾಯಿತು. ಎಚ್ಚರವಾಗಿ ನೋಡುವಷ್ಟರಲ್ಲಿ ಎಲ್ಲವೂ ಶೂನ್ಯ. ಆದರೆ ಇಂದು ಇಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ತಳಿರು ತೋರಣಗಳ ಅಲಂಕಾರವಿಲ್ಲ, ಮಂಗಳ ವಾದ್ಯಗಳು ಮುಳುಗುತ್ತಿಲ್ಲ, ಸುಮಂಗಲಿಯರು ಸುಹಾಸಿನಿಯರು ಯಾರೂ ಗೋಚರಿಸುತ್ತಿಲ್ಲ. ಶತ್ರುಘ್ನ, ಈ ಅಯೋಧ್ಯ ಪಟ್ಟಣವನ್ನು ನೋಡಿದರೆ ವಾಯಸ ಗೃಹಾದಿಗಳಂತೆ ಭಾಸವಾಗುತ್ತಿರುವುದು ಕಾರಣವೇನಿರಬಹುದು? ಶತ್ರುಘ್ನ, ಅಣ್ಣ ಈಗ ನಾವು ಎಲ್ಲಿರುವೆವು? ಅಣ್ಣ, ನಾವೀಗ ಅಯೋಧ್ಯಾಪುರಿ ಪಟ್ಟಣದ ಸಮೀಪದಲ್ಲಿರುವೆವು. ಏನಣ್ಣ ಈ ರೀತಿಯಾಗಿ ಕೇಳುತ್ತಿರುವೆ? ಅಣ್ಣ, ಸಹೋದರ, ಅಣ್ಣ ಅಲ್ಲಿ ನೋಡು, ದಿವಾರಾತ್ರಿಗಳು ಸಂತೋಷ ಸಾಗರದಲ್ಲಿ ಮುಳುಗಿರುತ್ತಿದ್ದ ಅರಮನೆಯು ಇಂದು ದುಃಖಮಯವಾಗಿರುವುದು. ಮಾತೆಯರು ದುಃಖದಿಂದಿರುವರು. ಅಣ್ಣ, ಮಾತೆಗೆ ನಮಸ್ಕರಿಸಿ ವಿಚಾರವೇನೆಂಬುದನ್ನು ತಿಳಿಯೋಣ. ಅಣ್ಣ, ಜಾಗ್ರತೆಯಾಗಿ ಪುರಪ್ರವೇಶವನ್ನು ಮಾಡಿ ಆ ತಾಯಿಯವರಿಗೆ ವಂದಿಸಿ ತಾಯಿಯವರಿಂದ ಅಥವಾ ಈ ಮುಂದಿನ ವಿಚಾರವನ್ನು ತಿಳಿಯೋಣ. ನಡೆ ಹೆಣ್ಣ ಹೋಗುವ. ಅಯ್ಯೋ ಪಾಪಿ ಮಂತರ, ನನ್ನ ಸೌಭಾಗ್ಯ ನಾಶಕ್ಕಾಗಿ ಮೃತ್ಯು ದೇವತೆಯಾಗಿ ಬಂದೆಯ. ಪತಿಯನ್ನ ಕಲಿ ಪರಲೋಕವಾಸಿಯಾದ, ಬಂಧು ಬಾಂಧವರಿಂದ ತಿರಸ್ಕೃತಳಾದೆ. ಇನ್ನು ಈ ನಾನು ಧರೆಯಲ್ಲಿ ಜೀವಿಸಲೇ? ನನ್ನ ಕುಮಾರ ಭರತ ಬಂದು ಕೇಳಿದರೆ ನಾನು ಏನು ಉತ್ತರಿಸಲೇ? ಒಂದು ತಿಳಿಯದಾಗಿದೆಯಲ್ಲ, ಒಂದು ತಿಳಿಯದಾಗಿದೆ. ಅಮ್ಮ, ನಮಸ್ಕರಿಸಿ. ನಿಮಗೆ ಮಂಗಳವಾಗಲಿ. ಅಮ್ಮ, ಏನೀ ಅಮಂಗಳವು? ಹುಣ್ಣಿಮೆ ಚಂದ್ರಕಂತೆ ಸದಾ ಕಂಗೊಳಿಸುತ್ತದೆ ನಿನ್ನ ಈ ಹಣೆಯಲ್ಲಿ ತಿಲಕವಿಲ್ಲ, ವಸ್ತ್ರಾಭರಣಗಳಿಲ್ಲ. ಏಕೆ ತಾಯಿ, ಏನಾಯಿತು? ಜನಕನೆಲ್ಲಿ? ಕುಮಾರ, ಇನ್ನೆಲ್ಲಿಯಾ ನಿಮ್ಮ ಜನಕ? ನಿಮ್ಮ ಜನಕರು ಪರಲೋಕವಾಸಿಯಾದರು ಕುಮಾರ. ಜನಕ, ನನ್ನ ಶತಾಪರಾಧಗಳನ್ನು ಕ್ಷಮಿಸು. ನಿನ್ನ ಅಂತ್ಯ ಕಾಲದಲ್ಲಿ ನಾವ್ಯಾರು ಸಮೀಪದಲ್ಲಿದ್ದೇವಲ್ಲ. ಅಯ್ಯೋ, ವಿಧಿ ಲೀಲೆಯು ಎಷ್ಟು ವಿಚಿತ್ರವಾಗಿರುವುದು. ತಂದೆಯವರೇ, ಸ್ವರ್ಗದಲ್ಲಿರುವ ನಿಮಗೆ ಇದೋ ಇಲ್ಲಿಂದಲೇ ನಮಸ್ಕಾರಗಳು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು? ಕುಮಾರ, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕುಮಾರ, ನಾನೇ ಕಾರಣಳು. ಅದು ಜನಕನ ಮರಣಕ್ಕೆ ನೀನು ಕಾರಣಳೆ ತಾಯಿ? ಅದು ಹೇಗೆ ತಾಯಿ? ಕುಮಾರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದು? ಆ ವರಗಳನ್ನು ಹೀಗೆ ಕೇಳಿಕೊಂಡೆನು. ಮೊದಲನೇ ವರಕ್ಕೆ ಏನೆಂಬುದಾಗಿ? ಕುಮಾರ, ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಈ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ರಾಮಚಂದ್ರನು ನಾರನುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು ಕುಮಾರ, ಕೇಳಿಕೊಂಡೆ. ಏನು ಮಾಡುತ್ತಾ ಮಾತನಾಡುತ್ತಿರುಳು ಕೈಕೆ? ಅಲ್ಲವೇ? ದಶರಥನ ಧರ್ಮಪತ್ನಿ ಅನುಮಾನವೇ? ಅಲ್ಲ ಅಲ್ಲ, ಇವಳ್ಯಾರೋ ರಾಕ್ಷಸ ಸ್ತ್ರೀಯೇ ಆಗಿರಬೇಕು. ಕುಮಾರ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ನೀನಾದರೂ ಪಟ್ಟಾಭಿಷಕ್ತನಾಗಿ ಈ ತಾಯಿಯ ಹೃದಯವನ್ನು ಸಂತೋಷಪಡಿಸು ಕುಮಾರ. ಅಮ್ಮ, ಶ್ರೀರಾಮಚಂದ್ರನು ನನಗಿಂತಲೂ ಅತಿಶಯವಾದ ಪ್ರೀತಿಯನ್ನು ನಿನ್ನಲ್ಲಿಟ್ಟಿದ್ದನ ತಾಯಿ. ಅದನ್ನು ಇಂತಹ ಕ್ರೂರ ವರಗಳನ್ನು ಬೇಡಿಕೊಳ್ಳಲು ಈ ನಿನ್ನ ಮನಸ್ಸು ಹೇಗೆ ಒಡಂಬಡಿತು ತಾಯಿ? ಸ್ತ್ರೀ ಬುದ್ಧಿ ಪ್ರಯಾಂತಕರಿ ಎಂಬುದು ನಿಜವಾಯಿತು.
ಭ್ರಷ್ಟೆ, ವಾಗ್ದಾನ ಮಾಡಿದ ವರಗಳನ್ನು ಬೇಡಿಕೊಳ್ಳಲು ಈ ನಿನ್ನ ಪಾಪಿ ಹೃದಯದಲ್ಲಿ ಅದೇಗೆ ಕುಮಾರ, ಅಯ್ಯೋ, ರವಿಕುಲ ಸಿಂಹಾಸನಾಧಿಕಾರಿಯು ಜ್ಯೇಷ್ಠನು ಪಿತೃ ಸಮಾನನೂ ಆದ ಆ ಪುಣ್ಯಮೂರ್ತಿ, ಮಾತೃ ಶಿರೋಮಣಿಯಾದ ಆ ಸೀತಾ ಮಾತೆಯು, ಭಾತೃ ಸ್ವರೂಪರಾದ ಲಕ್ಷ್ಮಣನು ವನವಾಸಕ್ಕೆ ಹೊರಡುವ ಸಮಯದಲ್ಲಿ ಬಂಧು ಮಿತ್ರ ಪುರಜನ ಪರಿಜನ ಕಣ್ಣೀರಿಡುತ್ತಿದ್ದ ಸಮಯದಲ್ಲಿ ನಿನ್ನ ತಾಯಿ ಎನಿಸಿಕೊಂಡಿದ್ದ ಈ ಹೃದಯದಲ್ಲಿ, ತಾಯಿ ಎನಿಸಿಕೊಂಡಿದ್ದ ಈ ನಿನ್ನ ಹೃದಯದಲ್ಲಿ ಅಯ್ಯೋ ಸಮಾಧಾನವು ಹೇಗೆ ಏರ್ಪುದು ಕಾಡೆ. ಅಯ್ಯೋ ಛೀ ಪಾಪಿ, ನಾನು ನಿನ್ನ ಗರ್ಭದಲ್ಲಿ ಜನಿಸುವುದಕ್ಕಿಂತಲೂ ನೀನು ಬಂಜೆಯಾಗಿದ್ದರೆ ಈ ಲೋಕವೇ ಕಲ್ಯಾಣವಾಗುತ್ತದೆ. ಅಯ್ಯೋ ಕುಮಾರ, ಛೀ, ಚಾಂಡಾಲಿನಿ, ಪತ್ನಿಯನ್ನು ಪರಲೋಕವಾಸಿಯಾಗಿಸಿ ಪುತ್ರರನ್ನು ಪರದೇಶಿಯನ್ನಾಗಿಸಿ ಅನ್ಯಾಯದಿಂದ ಅಯೋಧ್ಯೆಯ ಸೌಭಾಗ್ಯವನ್ನು ರಸಾತಳಕ್ಕೆ ತುಳಿದ ಸವತಿ ಮತ್ಸರವೆಂಬ ದುರಾಸೆಯ ಮರುಭೂಮಿಯಲ್ಲಿ ವಂಶನಾಶನವೆಂಬ ತಳಹದಿಯನ್ನು ಹಾಕಿ ದಿನಪಕುಲ ದೀಪ ದಶರಥನ ಮೃತ್ಯು ಶರೀರವನ್ನು ಕಂಬದಂತೆ ನಿಲ್ಲಿಸಿ ಅಕ್ಕ ತಂಗಿಯರ ವಿಧವಾ ದೇಹಗಳೆಂಬ ತೊಲೆಗಳಿಂದ ಈ ಅನ್ಯಾಯವೆಂಬ ಭವನವನ್ನು ನಿರ್ಮಿಸಿ ದ್ರೋಹವೆಂಬ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳರಿಸಲು ಯತ್ನಿಸಿ ಅಯೋಧ್ಯ ಪುಣ್ಯಭೂಮಿಯಲ್ಲಿ ವಂಶನಾಶನವೆಂಬ ಧ್ವಜವನ್ನು ಸ್ಥಾಪಿಸಿದ ನಿನ್ನಂತಹ ರಾಕ್ಷಸ ಸ್ತ್ರೀಯನ್ನು ಉಳಿಸಲೇಬಾರದು. ಅಣ್ಣ, ಕೊಲ್ಲುವೆನು ಈ ಕುಲ್ಲ ಕೈ ಕೊಲ್ಲುವೆನು ಈ ಅಣ್ಣ ರಾಮನ ರಂಗ ಕಟ್ಟುದ ಬಣ್ಣ ಗಳಿಸುತ್ತಲೇ ಅಣ್ಣ ರಾಮನ ರಂಗ ಕಟ್ಟುದ ಬಣ್ಣ ಗಳಿಸುತ್ತಲೇ ತನ್ನ ಧಮ್ಮವ ಭಿನ್ನ ಭಾವದೆ ಕೊಂದಿ ಕಳೆದಳು ನನ್ನ ಬಗೆಯನ್ನು ಕೊಲ್ಲುವೆನು ಈ ಕೊಲ್ಲ ಕೈಗೆಯನ ಎಲ್ಲ ಬೀಗಲು ಕೊಲ್ಲುವೆನು ಈ ಕೊಲ್ಲ ಕೈಗೆಯನ ನಾರಿ ಅಂದದೆ ಕೋರಿ ಪ್ರೀತಿಯ ಸೇರಿ ತಂದೆಯೊಳು ನಾರಿ ಅಂತದೆ ಕೋರಿ ಪ್ರೀತಿಯ ಸೇರಿ ತಂದೆಯೊಳು ತಂದೆ ಮೂವೆಲ್ಲೋ ಭಾವನೆ ಕೋರಿ ಅಂದದ ಮೀರಿ ಮೆರೆಯದ ಅಂದದ ಮೀರಿ ಮೆರೆಯ ಮಾರಿದಳೆಯ ಕೊಲ್ಲುವೆನು ಈ ಕೊಲ್ಲ ಎಲ್ಲ ಬೀಗಲ ಕೊಲ್ಲುವೆನು ಈ ಕೊಲ್ಲ ಕೈಗೆಯನ ಕರೆಯಲ್ ಬೇಡವೋ ಕರೆಯಲ್ ಬೇಡವೋ ಬದುಕೋಪ ಮಾರಿಪನು ಎನ್ನ ರಾಮಚಂದ್ರನಿರ ಕಿಡಿಯಲ್ ಸರದೋಡು ದುಷ್ಟರಿ ಗೆಲವರಿಗೆ ಸರನೋಡು ದುಷ್ಟರಿ ಗೆಲವರಿಗೆ ಜಲದೋಳ್ ಅಪಕೀರ್ತಿ ತಪ್ಪದು ಕೇಳೈ ಮಾದಯ ಕೊಲ್ವರೆ ಮೋಹನಿತನೆ ಮಾದಯ
ನಿನಗೊಂದ ಭೂಪನ ಮನವರಿತವನ ಆದಯ ಕೊಲ್ಲುವರೆ ಮಾನಿಸಲೇ ಕುಲನಾಶ ಮಾಡಿ ಘನಕಾರ್ಯಗೈದವನ ಕುಲನಾಶ ಮಾಡಿ ಘನಕಾರ್ಯಗೈದವನ ಕುಲನಾಶ ಮಾಡಿ ಘನಕಾರ್ಯಗೈದವನ ಮಾತೆಯ ಕೊಲ್ಲುವರೆ ಮಾನಿಸನೆ ಮಾನಿಸನೆ ನೀತಿವಂತನು ನೀನು ನೀತಿವಂತನು ನೀನು ನೀತಿವಂತನು ನೀನು ನೀತಿವಂತನು ನೀನು ಮಾತೆಯ ಕೊಲ್ವರೆ ಮಾಲಿಕನೇ ಅಣ್ಣ ಅಣ್ಣ ಸಹೋದರ, ಮಾತಿಂದ ಕೊಲ್ಲಬೇಡಪ್ಪ. ಸ್ತ್ರೀ ಹತ್ಯೆ ಮಹಾಪಾಪ, ಮಾತೃ ಹತ್ಯೆ ಮಹಾದೋಷ. ಅಣ್ಣ ಏನನ್ನ ಈ ರೀತಿಯಾಗಿ ಮಾತೆಯನ್ನು ಕೊಲ್ಲುವುದೇ? ಈ ವಿಚಾರವೇನಾದರೂ ಅಣ್ಣನಾದ ಶ್ರೀರಾಮಚಂದ್ರಿಗೆ ತಿಳಿದಿದ್ದೇ ಆದರೆ ಪುಲುಕೋಪಗೊಳ್ಳುವನನ್ನ. ಅಣ್ಣ, ನಾವೀಗಲೇ ಜಾಗೃತೆಯಾಗಿ ಅರಣ್ಯಕ್ಕೆ ಹೋಗಿ ಅರಣ್ಯದ ಮೂಲೆ ಮೂಲೆಗಳನ್ನು ಹುಡುಕಿ ಶ್ರೀರಾಮಚಂದ್ರನನ್ನು ಪತ್ತೆ ಹಚ್ಚಿ ಆತನನ್ನು ಕರೆದುಕೊಂಡು ಬಂದು ಈ ನಾಡಿಗೆ ಕರೆದುಕೊಂಡು ಬಂದು ಈ ಇಕ್ಷ್ವಾಕು ವಂಶದ ರಕ್ತ ಸಿಂಹಾಸನದ ಮೇಲೆ ಕೂರಿಸಿ ಅಣ್ಣ ಈ ಕೋಸಲ ಸಾಮ್ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ನಾವು ಧನ್ಯರಾಗೋಣ. ಬಾ ಅಣ್ಣ, ಹೋಗುವ. ಸಹೋದರ, ನೀನು ನನ್ನನ್ನು ಎಚ್ಚರಿಸಿದೆ. ತಂದೆಯ ಮರಣವನ್ನು, ಅಣ್ಣನ ಹಗಲುವಿಕೆಯನ್ನು ನೆನೆದು ನಾನು ಬುದ್ಧಿ ಭ್ರಮಣೆಯಿಂದ ಸ್ತ್ರೀ ಹತ್ಯಾ ದೋಷವನ್ನು ಮಾಡಲು ಉದ್ಯುಕ್ತನಾದನು. ಜನಕ, ನನ್ನನ್ನು ಕಾಪಾಡು. ಈ ದುಷ್ಟ ಕೈಕೆಯಿಂದ ಇಷ್ಟು ವ್ಯಸನಕ್ಕೆ ಕಾರಣವಾಯಿತು. ನಿಲ್ಲು ಭರತ ಕುಮಾರ, ಕುಮಾರ ನಿಲ್ಲು ಕುಮಾರ, ಭರತ ಕುಮಾರ. ಚಾಂಡಾಲಿನಿ, ನನ್ನನ್ನು ಭರತ ಕುಮಾರ ಎಂದು ಕರೆಯಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಶಾಂತನಾಗು. ನೀನು ಪುತ್ರದ್ರೋಹಿ. ಶಾಂತನಾಗಣ್ಣ. ನೀ ಪುತ್ರದ್ರೋಹಿ, ಪತಿದ್ರೋಹಿ, ಬಂಧುದ್ರೋಹಿ. ಇಂತಹ ನಿನ್ನನ್ನು ಈಗಲೇ ಉಳಿಸಲೇಬಾರದು. ಈ ನಿನ್ನ ಮುಖಾವಲೋಕನವನ್ನೇ ಮಾಡುವುದು ನನಗೆ ಛೀ, ಪಾಪಿ. ರಾಮ, ರಾಮಚಂದ್ರ, ಶ್ರೀರಾಮನೆಲ್ಲದರ ಮನೆಯೋ ಅಣ್ಣ, ಶ್ರೀರಾಮನಿಲ್ಲದರ ಮನೆಯೋ ರವಿಲ್ಲದ ಆಕಾಶ ಲಕ್ಷಣಲವು ಚರಣಲವ ವಿದಾಯ್ಕೆ ಮಾತಸೀತೆಯ ನಗಲಿ, ಮಾತಸೀತೆಯ ನಗಲಿ, ಭೋಗ್ಯ ವಿರಹಿತ ರಾಜವೋ ಅವರ ನಗಲಿ ಅದಯೋಧ್ಯೆ ಅಡವಿಯಂತಾಯಿತೆ. ಪ್ರೇಮ ಮೂರ್ತಿಗಳಾದ ರಾಮ ದಶರಥ ನಗಲಿ, ಈ ಭರತನೆಂದ ಕಟ ನಿರ್ಭಾಗ್ಯನಾದ. ಪ್ರೇಮ ಸೇವಾ ಭಾಗ್ಯ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಈ ಪಾಪಿ ಭರತನ ಪಾಲ್ಗೆ ಬರದಾಯ್ಗೆ. ರಾಮ
ಸುಪ್ರಭಾತವಿದು ಪ್ರಭಾತ ಸಮಯ ತೇಜೋಮಾನ ರವಿ ಉದೈವ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ಕೆಂಪನಡರುತೆ ನಭೋ ಮಂಡಲದಿ ಕೆಂಪನಡರುತೆ ನಭೋ ಮಂಡಲದಿ ಬೆಂಬನಾರಿಸುತ್ತೆ ಬರುತ್ತಿರ ಭಾಸ್ಕರ ಬೆಂಬನಾರಿಸುತ್ತೆ ಬರುತ್ತಿರ ಭಾಸ್ಕರ ತಮ್ಮನಿಯುತಿಯ ಸುಮವೃಂದವೂತ ತಮ್ಮನಿಯುತಿಯ ಸುಮವೃಂದವೂತ ಎಂಬುಗಾನರಿದು ಕೋಕಿಲರವದ ಸುಪ್ರಭಾತವಿದು ಪ್ರಭಾತ ತೇಜೋಮಾನ ರವಿ ಉದೈವ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ಭಗವಾನ್ ಭಾಸ್ಕರ ರಾಮಚಂದ್ರನ ಪ್ರಣಾಮಗಳನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸು. ಜಾನಕಿ, ಸ್ವಾಮಿ, ನಮ್ಮ ಹಿರಿಯರನ್ನು ಉದ್ಧರಿಸಲು ಹರನ ಕೈಲಾಸದಿಂದ ದರಗಿಳಿದು ಬಂದು ನಮ್ಮ ಹಿರಿಯರಿಗೆ ಸದ್ಗತಿಯನ್ನು ಕರುಣಿಸಿದ ಗಂಗಾಮಾತೆಗೆ ನಮಿಸೋಣ. ಹಾಗೆ ಆಗಲಿ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಹರನ ಶಿರದಿಂದ ನೀ ಹರಿದೆ ಧರಿಸಲು ಆಗಮಿಸಿ ಬಂದೆ ಹರನ ಶಿರದಿಂದ ನೀ ಹರಿದೆ ಧರೆಯಲು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆಯನ್ನೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ಮಾತೆ ಪರಮ ಪಾವನೆಯನ್ನೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ಮಾತೆ ಅನುಪಮ ಚರಿತಳೆ ನಿನ್ನಯ ಚರಣವ ಅನುಪಮ ಚರಿತಳೆ ನಿನ್ನಯ ಚರಣ ಅನುಪಮ ಚರಿತಳೆ ನಿನ್ನಯ ಚರಣವ 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 ನಿರಂತರದಿ ಭಜಿಸುವೆ ಅನುನಯದಿ ಸ್ಮರಿಸುವೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ 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 ಹರನ ಶಿರದಿಂದ ನೀ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ
ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ಕಾಪಾಡುತ್ತಾರೆ. ತಮ್ಮ ದರ್ಶನದಿಂದ ಧನ್ಯನಾದನು ದೇವ. ಅಯ್ಯ, ನಿನ್ನನ್ನು ನೋಡಿದರೆ ಬಹು ಸಂಭಾವಿತನಂತೆ ಕಾಣುತ್ತದೆ. ನೀನು ಯಾರು? ನಿನ್ನ ಪರಿಚಯವನ್ನು ನಾವು ತಿಳಿದುಕೊಳ್ಳಬಹುದೇ? ದೇವ, ಈ ಪ್ರಾಂತ್ಯಕ್ಕೆಲ್ಲ ನಾನು ಅಧಿಪತಿಯಾಗಿರುವನು. ನನ್ನನ್ನು ಗುಹರಾಜನೆಂದು ಕರೆಯುವರು ದೇವ. ಇದುವರೆಗೂ ತಮ್ಮ ನಿರೀಕ್ಷಣೆಯಿಂದಿದ್ದ ನಾನು ತಮ್ಮನ್ನು ಕಂಡು ಧನ್ಯನಾದನು ದೇವ. ಪರಮಾತ್ಮ, ಈ ದಿನ ನನ್ನ ಆತಿಥ್ಯವನ್ನು ಹೊಂದಿ ಮುಂದಕ್ಕೆ ಹೋಗಬೇಕೆಂದು ಬೇಡಿಕೊಳ್ಳುವನು ದೇವ. ಗುಹರಾಜ, ನಿನ್ನ ಆತಿಥ್ಯಕ್ಕೆ ನಾವು ಕೃತಜ್ಞರು. ಆದರೆ ನಾವು ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನೀನು ನಮ್ಮನ್ನು ಈ ಗಂಗಾ ನದಿಯಿಂದ ಆಚೆಯ ದಡಕ್ಕೆ ಕರೆದೊಯ್ದು ಬಿಟ್ಟರೆ ಅದುವೇ ನೀನು ನಮಗೆ ಮಾಡುವ ಪರಮ ಆತಿಥ್ಯವು. ಆಗಬಹುದು ದೇವ. ಆದರೇನು ಗುಹರಾಜ? ಪರಮಾತ್ಮ, ಹಿಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿ ತಮ್ಮ ಪಾದ ಕಲ್ಲಿಗೆ ಸೋಕಿ ಕಲ್ಲೊಂದು ಎಣ್ಣಾಯಿತಂತೆ. ಆದುದರಿಂದ ನನ್ನ ದೋಣಿಯಲ್ಲಾದರೂ ಅನೇಕ ಸಣ್ಣ ಪುಟ್ಟ ಕಲ್ಲುಗಳಿರುವವು. ಅವುಗಳೆಲ್ಲವೂ ಎಣ್ಣಾದರೆ ನನ್ನ ಗತಿಯೇನು ದೇವ? ಗುಹರಾಜ, ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಅರಿತೇನೆ. ಆಗಲಿ, ನಿನ್ನ ಇಷ್ಟಾರ್ಥವೂ ನೆರವೇರಲಿ. ಪರಮಾತ್ಮ, ಆಗಬಹುದು ಪರಮಾತ್ಮ.
ಜನಕ ರಾಜನ ಮಾತನ ಜನಕೀಯ ರಮಣ ಜನಕ ರಾಜನ ಮಾತನ ಜನಕೀಯ ರಮಣನ ಪರಮಾತ್ಮ, ದೋಣಿಯು ಸಿದ್ಧವಾಗಿರುವುದು. ಆಗಲಿ ಗುಹರಾಜ, ನಿನ್ನ ಆತಿಥ್ಯದಿಂದ ತೃಪ್ತರಾಗಿದ್ದೇವೆ. ನಡೆಯಿರಿ, ಹೋಗೋಣ. ಇಂದಂಬಿಗ ಧನ್ಯನಾದ ರಾಮ, ಸಾಗರ ದಾಟಿಸುವ ಭವರೋಗವ ನೀಗಿಸುವ, ಭವಸಾಗರ ದಾಟಿಸುವ ಭವರೋಗವ